ಉಗ್ರ ಹೋರಾಟವನ್ನು ಮಾಡ್ತೇವೆ. ಇಂಧನ ಇಲಾಖೆ ವಿದ್ಯುತ್ ಖಾಸಗೀಕರಣ ನಮಗೆ ಈ ಇಲಾಖೆಯನ್ನ ಇವತ್ತು ಖಾಸಗೀಕರಣ ಮಾಡ್ತಾ ಇದೆ. ಇದು ಜನ ವಿರೋಧಿ ನೀತಿ. ಕೇಂದ್ರ ಸರ್ಕಾರ ಜಾರಿಗೆ ತರಲು ಹೊರಟಿರುವ ವಿದ್ಯುತ್ ಕಾಯ್ದೆಯ ಪ್ರಸ್ತಾಪಿತ ತಿದ್ದುಪಡಿ 2026ರ ವಿರುದ್ಧ ಕೊಳ್ಳೇಗಾಲದಲ್ಲಿ ಚೆಸ್ಕಾಂ ಅಧಿಕಾರಿಗಳು ಹಾಗೂ ನೌಕರರು ಧರಣಿಯನ್ನ ನಡೆಸಿದರು. ನಗರದ ಚೆಸ್ಕಾಂ ಕಚೇರಿ ಮುಂಭಾಗ ಧರಣಿ ನಡೆಸಿದ ನೌಕರರು ವಿದ್ಯುತ್ ತಿದ್ದುಪಡಿ ಕಾಯ್ದೆಯನ್ನ ತರಲು ಹೊರಟಿರುವ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಮೂಲಕ ನೂತನ ತಿದ್ದುಪಡಿ ಕಾಯ್ದೆ ಜಾರಿಗೆ ಬರುವುದನ್ನು ತೀವ್ರವಾಗಿ ಖಂಡಿಸಿದರು. ಈ ವೇಳೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ರೇವಣ್ಣ ಮಾತನಾಡಿ, ಕೇಂದ್ರ ಸರ್ಕಾರದ ಖಾಸಗೀಕರಣ ನೀತಿಯನ್ನ ತೀವ್ರವಾಗಿ ಖಂಡಿಸುತ್ತೇವೆ ಎಂದರು. ಈ ತಿದ್ದುಪಡಿ ಕಾಯ್ದೆ ವಿಚಾರ ಕೈಬಿಡದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನ ಅವರು ನೀಡಿದರು. ಈ ದಿನ ನಮ್ಮ ಕೇಂದ್ರ ಸರ್ಕಾರದ ನೀತಿಯನ್ನು ವಿರೋಧಿಸಿ ನಾವೆಲ್ಲರೂ ಒಂದು ದಿನ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಏನು ಕೇಂದ್ರ ಸರ್ಕಾರ ವಿದ್ಯುತ್ ಖಾಸಗೀಕರಣ ಮಾಡ್ತಾ ಇರೋದ್ರಿಂದ ಅದನ್ನು ವಿರೋಧಿಸ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಒಗ್ಗಟ್ಟಿನಿಂದ ನಾವೇನು ಒಂದು ದಿನದ ಮುಷ್ಕರವನ್ನು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲ ನಮ್ಮ ಇಲಾಖೆಯಲ್ಲಿ ಎಲ್ಲ ಕರ್ನಾಟಕದಾದ್ಯಂತ ಎಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ನಮ್ಮ ಅಧಿಕಾರಿಗಳು ಮತ್ತು ನೌಕರ ಬಂಧುಗಳು ಮತ್ತು ನಮ್ಮ ಸಂಘ ಸಂಸ್ಥೆಗಳೆಲ್ಲ ಸಂಘಗಳು ಸೇರಿ ಇವತ್ತು ಒಟ್ಟಿಗೆ ಸೇರಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆ ಕೇಂದ್ರ ಸರ್ಕಾರಕ್ಕೆ ಮುಟ್ಟಿ ನಮ್ಮ ಖಾಸಗೀಕರಣ ನೀತಿಯನ್ನು ವಿರೋಧನೆ ಮಾಡ್ತಾ ಇದ್ದೀವಿ ಮತ್ತು ಪ್ರತಿಭಟನೆ ಮಾಡ್ತೀವಿ. ಇದೇ ರೀತಿ ಮಾಡಿದಾಗ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತ. ಇನ್ನು ಸಂಘದ ಕಾರ್ಯದರ್ಶಿ ನಂಜುಂಡಸ್ವಾಮಿ ಮಾತನಾಡಿ, ಸರ್ಕಾರದ ಅಧೀನದಲ್ಲಿರುವ ಸಂಸ್ಥೆಗಳು ಖಾಸಗೀಕರಣ ವ್ಯವಸ್ಥೆಗೆ ಒಳಪಡಬಾರದು ಎಂಬ ನಿಲುವನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇದು ಉಳಿದುಕೊಳ್ಳಬೇಕು ಎಂದಾದರೆ ಖಾಸಗೀಕರಣಗೊಳ್ಳಬಾರದು ಅಂತ ಹೇಳಿದರು. ಮಾಮೂಲಿ ಈಗ ಏನು ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂತಹ ಇಲಾಖೆಗಳನ್ನು ಖಾಸಗೀಕರಣ ಮಾಡಿದಾಗ ನೌಕರರಿಗೆ ಅವರ ಏನು ಒಂದು ಪಿಂಚಣಿ ಆಗಿರ್ಬೋದು, ಅವರ ಸೇವಾ ಸೌಲಭ್ಯಗಳಿಗೆ ಮುಂದಿನ ದಿನಗಳಲ್ಲಿ ತೊಂದರೆ ಆಗ್ತಾ ಇದೆ. ಇವತ್ತು ನಾವೆಲ್ಲರೂ ಕಂಡಂತೆ ಹಲವಾರು ಕೇಂದ್ರ ಸರ್ಕಾರದ ಇಲಾಖೆಗಳು ಈ ದಿನ ಖಾಸಗೀಕರಣಕ್ಕೆ ಒಳಪಟ್ಟು ಅಲ್ಲಿನ ಏನು ನೌಕರರು ಅಧಿಕಾರಿಗಳಿಗೂ ಬೀದಿಗೆ ಬಿದ್ದಂತಾಗಿದೆ. ಹಂತವಾಗಿ ಏನು ಒಂದು 2 ಇಲಾಖೆಗಳನ್ನು ಬಿಟ್ಟು ಏನು ಇವತ್ತು ಮಿಲಿಟರಿ ವ್ಯವಸ್ಥೆ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ 2 ವ್ಯವಸ್ಥೆಗಳನ್ನು ಬಿಟ್ಟು ಇನ್ನಿತರ ಎಲ್ಲ ಇಲಾಖೆಗಳನ್ನು ಇವತ್ತು ಖಾಸಗೀಕರಣ ಮಾಡಲು ಕೇಂದ್ರ ಸರ್ಕಾರ ಹೊರಟಿದೆ. ಇದರಿಂದ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ ಏನು ಒಂದು ಏನು ಸರ್ಕಾರದ ಅಧೀನದಲ್ಲಿರ್ತಕ್ಕ ಸಂಸ್ಥೆಗಳು ಸರ್ಕಾರದ ವ್ಯವಸ್ಥೆಯಡಿಯಲ್ಲೇ ಕಾರ್ಯನಿರ್ವಹಿಸಬೇಕೆ ವಿನಃ ಖಾಸಗೀಕರಣ ವ್ಯವಸ್ಥೆಗೆ ಒಳಪಡಬಾರದು ಎಂಬ ಒಂದು ನಿಲುವನ್ನು ಕಡುಬದ್ಧವಾಗಿ ಸಂವಿಧಾನದಲ್ಲಿ ಬರೆದಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ನಿಲುವು ಉಳಿದುಕೊಳ್ಬೇಕೆಂದರೆ ಆ ಸಂವಿಧಾನಕ್ಕೆ ನಾವೆಲ್ಲರೂ ಗೌರವ ಕೊಡಬೇಕಾದ್ರೆ ಏನು ಒಂದು ಸರ್ಕಾರದ ವ್ಯವಸ್ಥೆಯಲ್ಲಿ ಇರ್ತಕ್ಕಂತಹ ಇಲಾಖೆಗಳು ಸರ್ಕಾರದ ವ್ಯವಸ್ಥೆಯಲ್ಲೇ ಉಳಿದುಕೊಳ್ಳಬೇಕು. ಇದರಿಂದ ಏನು ಒಂದು ಇಲಾಖೆಯಲ್ಲಿ ಕಷ್ಟಪಟ್ಟು ಏನು ಅನೇಕ ನಮ್ಮ ನೌಕರರು ವಿದ್ಯುತ್ ಇಲಾಖೆಯಲ್ಲಿ ನಮ್ಮ ಲೈನ್ಮೆನ್ ಸಿಬ್ಬಂದಿ ವರ್ಗದವರು ಅನೇಕ ಜನರ ಸಾವು ನೋವುಗಳು. ಇನ್ನು ರೈತ ಮುಖಂಡ ಮಹದೇವ ಮಾತನಾಡಿ, ವಿದ್ಯುತ್ ಇಲಾಖೆ ಖಾಸಗೀಕರಣ ಸಲ್ಲ, ಇದರಿಂದ ನೌಕರರಿಗೆ ತುಂಬಾ ತೊಂದರೆ ಆಗ್ತದೆ ಅಂತ ಹೇಳಿದ್ರು. ನಮ್ಗೆ ತೊಂದರೆ ಕೊಡ್ಬೇಡಿ, ದಯವಿಟ್ಟು ನಮ್ಮ ಸರ್ಕಾರಿ ಕೆಲಸದವ್ರಿಗೆ ಅವಕಾಶ ಮಾಡಿಕೊಡಿ. ಅವ್ರ ತಪ್ಪು ಮಾಡಿದ್ರೆ ಅವ್ರಿಗೆ ಸರ್ಕಾರಿ ಕೆಲಸ ತೊಂದರೆ ಕೊಟ್ಟರೆ, ನಮ್ಮ KE ಬರ್ ತೊಂದರೆ ಕೊಟ್ಟರೆ, ವಿದ್ಯಾರ್ಥಿ ತೊಂದರೆ ಕೊಟ್ಟರೆ ಇಮಿಡಿಯೇಟ್ ಆಕ್ಷನ್ ತಗೊಳ್ಳಿ. ಅವ್ರನ್ನ ಅನವೇಶ ತೊಂದರೆ ಕೊಡ್ಬೇಡಿ ನೀವು. ದಯವಿಟ್ಟು ಅವ್ರಿಗೆ ಹಿಂದೆ ನಡ್ಕೊಳ್ತಿತ್ತು, ಹಿಂದೆ ನಡ್ಕೊಳ್ತು ಹಂಗೆ ಅವಕಾಶ ಕೊಡಬೇಡಿ. ಧರಣಿಯಲ್ಲಿ ಚೆಸ್ಕಾಂ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ತಬಸ್ಸುಮ್ ಅಫ್ಸಾ, AEE ಶ್ರೀನಿಧಿ, ಲೆಕ್ಕ ಪರಿಶೋಧಕ ಪ್ರಸನ್ನ, ಲೆಕ್ಕಾಧಿಕಾರಿ ವಿನೋದ್, ನೌಕರರ ಸಂಘದ ಕೇಂದ್ರ ಕಾರ್ಯಕಾರಿ ಸಮಿತಿ ಸದಸ್ಯ ಮಹದೇವಯ್ಯ ಸೇರಿದಂತೆ ಮತ್ತಿತರರಿದ್ದರು. ವಿದ್ಯುತ್ ಕ್ಷೇತ್ರದಲ್ಲಿ ಹೊರಗುತ್ತಿಗೆ ಹಾಗೂ ಖಾಸಗೀಕರಣ ನಮಗೆ, ಉದ್ದೇಶಿತ ವಿದ್ಯುತ್ ಕಾಯ್ದೆ ನಮಗೆ, ಏನೇ ಬರಲಿ